ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಅಬ್ಬ, ಅಲ್ಲ ನೀವಿಬ್ರು ರಾತ್ರಿ ಊಟ ಮಾಡ್ದೇನೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ರಲ್ಲ, ಯಾಕೆ? ಹ್ಞೂ ಪಪ್ಪ, ನಿದ್ದೆ ಬಂದಿದೆ ಗೊತ್ತಾಗ್ಲಿಲ್ಲ. ನೀವು ಬರ್ತೀರಾ, ನಾವೆಲ್ಲ ಕುತ್ಕೊಂಡು ಒತ್ತಿಗೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವು ಹಂಗೆ ನಿದ್ದೆ ಮಾಡ್ಬಿಟ್ವಿ. ಅದಕ್ಕೆ ಈಗ ಹಾಲು ತಂದಿದ್ದೀನಿ, ಕುಡೀರಿ. ಪಪ್ಪ, ಹಾಲು ಯಾಕೆ ಪಪ್ಪ ಕುಡಿಬೇಕು? ಯಾಕೆ ಅಂದ್ರೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಬೇಗ ಬೇಗ ಬೆಳಿತೀರಾ, ಅದಕ್ಕೆ. ಪಪ್ಪ, ನಾವು ಹಾಲು ಕುಡಿಬೇಕಂದ್ರೆ ನೀವು ಕತೆ ಹೇಳ್ಬೇಕು. ನೀವು ಕತೆ ಹೇಳಿದ್ರೆ ಮಾತ್ರ ನಾನು ಹಾಲು ಕುಡಿಯೋದು. ಅಲ್ಲ, ಮಲಗೋದಕ್ಕೆ ಕತೆ ಹೇಳಬೇಕು ಕೇಳಿದ್ದೀನಿ, ಈಗ ಹಾಲು ಕುಡಿಯೋದಕ್ಕೂ ಕತೆ ಹೇಳ್ಬೇಕಾ? ಅಲ್ರೋ, ಎಲ್ಲದಕ್ಕೂ ಕತೆ ಕೇಳಿದ್ರೆ ನಾನು ಎಲ್ಲಿಂದ ತರಲಿ? ನನ್ನ ಹತ್ರ ಸ್ಟಾಕಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಆಹಾ, ನಿಮ್ಮ ಮಮ್ಮಿ ಬಂದರು ನೋಡಿ, ಅವರು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಅವ್ರ ಹತ್ರ ಕತೆಗಳ ಸ್ಟಾಕ್ ತುಂಬ ಇದೆ, ವೆರೈಟಿ ಕತೆ ಇದೆ. ಕೇಳಿ ಅವ್ರನ್ನೇ. ಏನು ಕಥೆ? ಏನಿಲ್ಲ, ಹಾಲು ಕುಡಿಯೋದಕ್ಕೆ ಕತೆ ಹೇಳ್ಬೇಕಂತೆ. ನಮ್ಮ ಕತೆ ಹಿಂಗಾಗಿದೆ, ನೀವೇನಾದರೂ ಮಾಡಿ. ಇದೊಳ್ಳೆ ಕಥೆ ಆಯ್ತಲ್ಲ. ಮಲಗಕ್ಕೆ ಮುಂಚೆ ಕಥೆ, ಹಾಲು ಕುಡಿಬೇಕಂದ್ರೆ ಕಥೆ ಗೀತೆ ಏನಿಲ್ಲ. ಸುಮ್ಮನೆ ಹಾಲು ಕುಡಿ, ತಗೊಳ್ಳಿ. ಗುಡ್. ಸಾರಿ ಮಕ್ಕಳ, ನೆನ್ನೆ ನಾನು ಆಫೀಸಿಂದ ಬರೋದು ಲೇಟ್ ಆಯಿತು. ಪರವಾಗಿಲ್ಲ ಪಪ್ಪ, ಆದ್ರೆ ಒಂದೊಂದ್ಸತಿ ನೀವು ನನ್ನ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಹೌದು ಪಪ್ಪ, ನಾವು ಮೊದಲು ಓಟಾಟದಲ್ಲಿ ಇರ್ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರಿ, ಮತ್ತೆ ಆಟ ಆಡಿಸ್ತಿದ್ರಿ. ಈಗ ಯಾವುದಕ್ಕೂ ಟೈಮ್ ಇಲ್ಲ ನಿಮಗೆ. ಪಪ್ಪ, ಮನೆ ಇದೆ, ದೊಡ್ಡ ಕಾರ್ ಇದೆ, ಎಲ್ಲ ಇದೆ, ಆದ್ರೆ ನೀವಿಲ್ಲ ಅನ್ನೋದು ಬೇಜಾರು. ಕರೆಕ್ಟ್ ಪುಟ್ಟ, ಬಟ್ ಏನು ಮಾಡೋಕ್ಕಾಗುತ್ತೆ? ಲೈಫ್ ಅಂದರೆ ಹಾಗೇನೆ, ಇರೋದನ್ನು ಬಿಟ್ಟು ಇಲ್ದಿರೋ ಕಡೆನೇ ಮನಸ್ಸು ಹೋಗುತ್ತೆ. ನೀವು ಹೇಳಿ ಸರಿ, ಇನ್ಮೇಲೆ ನಾನು ಸಾಧ್ಯ ಆದಷ್ಟು ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಓಕೆನಾ? ಓಕೆ ಪಪ್ಪ. ಓಕೆ ಪಪ್ಪ. ಪಪ್ಪ ಪ್ರಾಮಿಸ್ ಮಾಡಿದಾಯ್ತು. ಆ ಖುಷಿಗೆ ಹಾಲು ಫುಲ್ಲು ಬೇಗ ಕುಡಿದು ಖಾಲಿ ಮಾಡ್ಬೇಕು, ಸರಿನಾ? ಬರ್ತೇನೆ. ಪಪ್ಪ, ನಮಗ್ ಗೊತ್ತು ಪಪ್ಪ, ನೀವು ನಮ್ಮ ಎಷ್ಟು ಲವ್ ಮಾಡ್ತೀರಾ ಅಂತ. ಹೌದಾ? ಅದೇನು ಗೊತ್ತು? ಪಪ್ಪ, ಅದು ನಾವು ನೆನ್ನೆ ನಿಮ್ ಡೈರಿ ಓದಿದ್ವಿ. ಹೌದು ಪಪ್ಪ, ಅದ್ರಿಂದ ನನಗೆ ಎಲ್ಲ ಗೊತ್ತಾಯ್ತು. ಮಕ್ಕಳ, ಹಾಗೆಲ್ಲ ಮಾಡಬಾರ್ದು, ತಪ್ಪಲ್ವಾ? ಪಪ್ಪ, ಡೈರಿ ಓದೋದು ತಪ್ಪು, ಆದ್ರೆ ನಿಮ್ ಲೈಫಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾಗ್ಬೇಕಲ್ವಾ ಪಪ್ಪ, ಅದಕ್ಕೆ ಓದಿದ್ದು. ಆದ್ರೂ ನಮ್ಮನ್ನೊಂದು ಮಾತು ಕೇಳ್ಬೇಕು ತಾನೆ? ಪಪ್ಪ, ಬರೀ ನಿಮ್ ಡೈರಿ ಅಲ್ಲ, ಮಮ್ಮಿ ಡೈರಿನೂ ಓದಿದ್ವಿ. ಅಯ್ಯೋ, ಅದನ್ನು ಓದ್ಬಿಟ್ರಾ? ಪಪ್ಪ, ನೀವು ಓದ್ಬೇಕು ಅಮ್ಮನ ಡೈರಿನ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಏಯ್, ನೀವಿಬ್ರು ಚಿಕ್ಕ ಮಕ್ಕಳು, ಚಿಕ್ಕವರು ಹಾಗೆಲ್ಲ ದೊಡ್ಡವ್ರ ಡೈರಿ ಓದಬಾರ್ದು. ಸಾರಿ ಪಪ್ಪ, ಇನ್ಮೇಲೆ ಹಂಗೆ ಮಾಡಲ್ಲ. ಗುಡ್. ಪಪ್ಪ, ನಾನು ಹಂಗೆ ಮಾಡಲ್ಲ. ವೆರಿ ಗುಡ್. ಪಪ್ಪ, ಆದ್ರೆ ಒಂದು ಕಂಡೀಷನ್, ನೀವು ಯಾವಾಗ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಯಾವಾಗ ಅಂದ್ರೇನು? ನಾಳೆನೆ ಆಫೀಸಿಗೆ ರಜಾ ಹಾಕ್ತೀನಿ, ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಯಾವ ಖುಷಿಗೆ? ಅಮ್ಮ, ಪಪ್ಪ ನಾಳೆ ರಜೆ ಮಾಡ್ತಾರಂತೆ, ನಮ್ಮನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಓ, ಮಕ್ಕಳಿಗೋಸ್ಕರ ನಾಳೆ ಆಫೀಸ್ ರಜಾನಾ? ಅಷ್ಟೇ. ಅಮ್ಮ, ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಪಪ್ಪ ನಿಮ್ಗೋಸ್ಕರ ಒಂದ್ ದಿವಸ ರಜೆ ಹಾಕ್ಲಿಲ್ವಾ? ಯಾವಾಗ ರಜೆ ಹಾಕಿದ್ರು? ಅಂದ್ರೆ ನೀವು ಪಪ್ಪಂಗ್ ಟ್ರೀಟ್ ಕೊಡಿಸಿದಾಗ. ನೀವು ವಾಚ್ ಕೊಡ್ಸಿದ್ದೀರಾ, ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ, ಮತ್ತೆ ಬಟ್ಟೆ ಎಲ್ಲ ಕೊಡ್ಸಿದ್ದೀರಾ. ಈ ವಿಷಯ ನಿಮಗೆ ಗೊತ್ತಾಯ್ತು?